ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜಕೀಯ ಅಂದ್ರೇನೆ ಹಾಗಾಗಿ ಸ್ವಾರ್ಥಕ್ಕಾಗಿ ರಾಜಕೀಯಕ್ಕೆ ಬರುವವರೇ ಹೆಚ್ಚು. ಸಮಾಜ ಸೇವೆ ಅಂತ ಹೇಳಿದ್ರು ಅದು ಹೊರಗಷ್ಟೇ, ಒಳಗೆ ಸಹಜ ಸ್ವಾರ್ಥವೇ ಇರ್ತದೆ. ಹಾಗಾಗಿಯೇ ನಾಯಕರು ಆಗಾಗ ಪಕ್ಷಾಂತರವನ್ನ ಮಾಡ್ತಾ ಇರ್ತಾರೆ. ಈಗ ಅಸಲಿ ವಿಷಯವೇನೆಂದ್ರೆ, ಮಂತ್ರಿಗಿರಿಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನಂಬಿಕೊಂಡು ಕಾಂಗ್ರೆಸ್ಗೆ ಬಂದವರು ಹತಾಶರಾಗಿ ನರಳುವಂತಾಗಿದೆ. ಇದು ಹೇಗೆ ಅಂತೀರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ರಾಜಕಾರಣದಲ್ಲಿ ಪಕ್ಷಾಂತರ ಕಾಮನ್. ಅವಕಾಶಗಳಿಗಾಗಿ ನಾಯಕರು ಪ್ರತಿ ಚುನಾವಣೆ ವೇಳೆಯೂ ಕೂಡ ಪಕ್ಷಾಂತರವನ್ನ ಮಾಡ್ತಾ ಇರ್ತಾರೆ. ನಾಯಕರ ಈ ಮರಕೋತಿಯಾಟ ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ. ಕೆಲವರಂತೂ ಹೇಳಿಕೊಳ್ಳುವಂತಹ ಸಿದ್ಧಾಂತಗಳನ್ನ ಪಾಲನೆ ಮಾಡೋದು ಅಷ್ಟಕ್ಕಷ್ಟೇ, ಅದು ಹೊರಗಷ್ಟೇ ಸೀಮಿತ. ಅಂತರಾಳದಲ್ಲಿ ಬೇರೆಯದ್ದೇ ಲೆಕ್ಕಾಚಾರ ಇರುತ್ತೆ. ಕಣ ಕಣದಲ್ಲೂ ಸ್ವಾರ್ಥವೇ ಅಡಗಿರುತ್ತೆ. ಹಾಗಾಗಿಯೇ ಸಮಯದ ಗೊಂಬೆಗಳಾಗಿರ್ತಾರೆ. ನಾನು ಕ್ಷೇತ್ರಕ್ಕೋಸ್ಕರ ಪಕ್ಷವನ್ನ ಬದಲಾಯಿಸಿದೆ, ಕ್ಷೇತ್ರದ ಜನರ ಹಿತದೃಷ್ಟಿಯಿಂದ ನಾನು ಪಕ್ಷಾಂತರವನ್ನ ಮಾಡಿದ್ದೇನೆ ಅಂತ ಹೇಳುವವರೇ ಹೆಚ್ಚು. ಈಗ ಅಸಲಿ ವಿಷಯವೇನೆಂದ್ರೆ, ಸಿಎಂ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ನಂಬಿ ಕಾಂಗ್ರೆಸ್ಗೆ ಬಂದವರು ಅತಂತ್ರರಾಗಿದ್ದಾರೆ. ಯಾಕಾದ್ರೂ ಕಾಂಗ್ರೆಸ್ಗೆ ಬಂದೆ, ಮರಳಿ ಮೂಲ ಪಕ್ಷಕ್ಕೆ ಹೋಗುವಂತಿಲ್ಲ, ಇಲ್ಲೇ ಮುಂದುವರಿಯುವಂತಿಲ್ಲ. ಒಂದು ಕಡೆ ಕ್ಷೇತ್ರದ ಮತದಾರರಿಗೆ ನಂಬಿಕೆ ದ್ರೋಹ ಮಾಡಿದಂತಾಗಿದೆ. ಇತ್ತ ಮಂತ್ರಿಗಿರಿಯೂ ಇಲ್ಲ, ಮೂಲ ನೆಲೆಯೂ ಇಲ್ಲ ಎಂಬುವಂತೆ ಹತಾಶರಾಗಿದ್ದಾರೆ. ಈಗ ಬಿಜೆಪಿ ಜೆಡಿಎಸ್ ಅನ್ನ ತೊರೆದು ಕಾಂಗ್ರೆಸ್ಗೆ ಬಂದವರು ಯಾಕಾದ್ರೂ ಪಕ್ಷ ಬಿಟ್ಟವೋ ಎನ್ನುವಂತಾಗಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಮಂತ್ರಿಗಿರಿಯನ್ನ ನೀಡ್ತಾರೆ. ಮರಳಿ ಮಂತ್ರಿಯಾಗಲು ಮತ್ತೆ 5 ವರ್ಷ ಕಾಯಲೇಬೇಕು, ಆಗಲೂ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುತ್ತದೆ ಅನ್ನುವಂತ ನಂಬಿಕೆ ಇಲ್ಲ. ನಂಬಿ ಕೆಟ್ಟವರಿಲ್ಲ. ಹಾಗಾಗಿ ನಂಬಿ ಕಾಂಗ್ರೆಸ್ಗೆ ಹೋಗೋಣ ಅಂದುಕೊಂಡು ಕೈ ಹಿಡಿದವರು ಈಗ ಬೇಸರದಲ್ಲಿದ್ದಾರೆ. ಇವರ ಸಾಲಿನಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ಶಾಸಕ ಲಕ್ಷ್ಮಣ ಸವದಿ, ತುಮಕೂರು ಜಿಲ್ಲೆಯ ಗುಬ್ಬಿ ಶಾಸಕ ಶ್ರೀನಿವಾಸ್, ಮಾಗಡಿ ಶಾಸಕ ಬಾಲಕೃಷ್ಣ, ಹಾಸನ ಜಿಲ್ಲೆಯ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಕೂಡ ಇದ್ದಾರೆ. ಬಿಜೆಪಿ ನಾಯಕರು ಟಿಕೆಟ್ ನೀಡಲಿಲ್ಲ, ಜಿಲ್ಲೆಯಲ್ಲಿ ಕತ್ತಿ ಸಹೋದರರ ನಡುವೆ ಬೆಳೆಯಲು ಆಗಲ್ಲ ಅನ್ನುವಂಥ ಪ್ರಮುಖ ಕಾರಣಗಳಿಂದಾಗಿ ಲಕ್ಷ್ಮಣ ಸವದಿ ಅವರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಅನ್ನ ಸೇರಿದ್ರು. ಈಗ ಈವರೆಗೂ ಅವರಿಗೆ ಮಂತ್ರಿಗಿರಿ ಸಿಗ್ಲಿಲ್ಲ, ಮುಂದೆ ಸಿಗುತ್ತದೆ ಅನ್ನುವಂತಹ ನಂಬಿಕೆಯೂ ಕೂಡ ಇಲ್ಲ. 2019ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಕೂಡ ಬಿಜೆಪಿಯಲ್ಲಿ ಡಿಸಿಎಂ ಮಾಡಿದ್ರು. ಈಗ ಕಾಂಗ್ರೆಸ್ಗೆ ಬಂದು ಏನೂ ಇಲ್ಲದಂತಾಗಿದೆ, ಕೇವಲ ಶಾಸಕನಾಗಿಯೇ ಉಳಿಯುವಂತಾಗಿದೆ. ನಾನು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನ ನಂಬಿ ಕೆಟ್ಟೆ ಅಂತ ಹೇಳಿ ಸವದಿ ಒಳಗೊಳಗೆ ಹತಾಶರಾಗಿದ್ದಾರೆ ಎನ್ನಲಾಗಿದೆ. ಇನ್ನೊಬ್ಬ ಪ್ರಭಾವಿ ನಾಯಕ ಶಿವಲಿಂಗೇಗೌಡರದ್ದು ಇದೇ ನೋವು. ನಾನು ಜೆಡಿಎಸ್ ಅನ್ನ ತೊರೆದು ತಪ್ಪು ಮಾಡಿದೆ, ಸಿದ್ದರಾಮಯ್ಯ ಅವರನ್ನ ನಂಬಿ ಕೆಟ್ಟೆ, ನನಗೆ ಇನ್ನು ಮಂತ್ರಿಗಿರಿಯೇ ಸಿಗಲಿಲ್ಲ, ಜೆಡಿಎಸ್ ನಲ್ಲೇ ಇದ್ದಿದ್ರೆ ನನಗೆ ಸ್ವಾತಂತ್ರ್ಯ ಇರ್ತಾ ಇತ್ತು, ಸುಮ್ಮನೆ ದೇವೇಗೌಡರನ್ನ ನೋಯಿಸಿದಂತಾಯಿತು, ಮತದಾರರಿಗೆ ಬೇಸರ ಮಾಡುವಂತಾಯಿತು, ನಾನು ಅಲ್ಲೇ ಇದ್ದಿದ್ರೆ ಮುಂದೆ ಮಂತ್ರಿ ಆಗ್ತಿದ್ನೇನೋ ಅಂತ ಹೇಳಿ ಶಿವಲಿಂಗೇಗೌಡರು ತಮ್ಮ ಬೆಂಬಲಿಗರ ಬಳಿ ಬೇಸರದ ಮಾತಾಡಿದ್ದಾರೆ ಎನ್ನಲಾಗಿದೆ. ಏನೋ ಗುಬ್ಬಿ ಶ್ರೀನಿವಾಸ್ ಹಾಗೂ ಮಾಗಡಿ ಬಾಲಕೃಷ್ಣ ಕೂಡ ಇದೇ ರೀತಿಯ ಬೇಸರದಲ್ಲಿದ್ದಾರೆ ಎನ್ನಲಾಗಿದೆ. ಇನ್ನು ಕ್ಷೇತ್ರದ ಜನತೆಗೆ ಏನನ್ನೂ ಮಾಡ್ಲಾಗ್ತಾ ಇಲ್ಲ, ಪಕ್ಷಾಂತರ ಮಾಡಿದ್ರಿಂದ ಯಾವುದೇ ಪ್ರಯೋಜನ ಇಲ್ಲದ ಹಾಗಿದೆ, ಸುಮ್ಮನೆ ಕುಮಾರಸ್ವಾಮಿಯನ್ನ ಎದುರು ಹಾಕಿಕೊಂಡೆ, ಇದರಿಂದ ಏನೂ ಲಾಭವಾಗಿಲ್ಲ, ಕ್ಷೇತ್ರದ ಅಭಿವೃದ್ಧಿ ಮಾಡ್ಲಾಗ್ತಾ ಇಲ್ಲ ಅಂತ ಹೇಳಿ ಆ ನಾಯಕರು ಕೂಡ ಹತಾಶರಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ.
ಪಕ್ಷಾಂತರಗೊಂಡಂತ ಸಾಕಷ್ಟು ಶಾಸಕರು ಇದೇ ರೀತಿ ಹತಾಶರಾಗಿದ್ದಾರೆ ಎನ್ನಲಾಗಿದೆ. ರಾಜಕಾರಣದಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರೂ ಅಲ್ಲ. ಅವರವರ ನಿಲುವುಗಳು ಬದಲಾಗ್ತಿರ್ತವೆ. ಪ್ರತಿ ಚುನಾವಣೆಯಲ್ಲೂ ಕೂಡ ಪಕ್ಷಾಂತರ ಆಗ್ತಾ ಇರ್ತಾರೆ. ಈಗ ಕಾಂಗ್ರೆಸ್ಸಿನಲ್ಲಿರುವವರು ಹತಾಶೆಯಿಂದ ಮತ್ತೆಲ್ಲಿಗೆ ಜಂಪಿಂಗ್ ಸ್ಟಾರ್ ಆಗ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.